ಹಾಯ್ ಸ್ಟೂಡೆಂಟ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು 5 ಇಂಪಾರ್ಟೆಂಟ್ ಅಥವಾ ಸಿಂಪಲ್ ಕ್ವಾಡ್ರಾಟಿಕ್ ಇಕ್ವೇಷನ್ ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ಸೊ ನಿಮಗೆ ಕಾನ್ಸೆಪ್ಟ್ ಕ್ಲಿಯರ್ ಆಗುತ್ತೆ, ಯಾವುದೇ ಥರದ ಡೌಟ್ ಬರಲ್ಲ. ಸೊ ಸಿಂಪಲ್ ಆಗಿರೋ ಪ್ರಾಬ್ಲಮ್ಸ್ನ ತಗೊಂಡಿದ್ದೀನಿ, ಒಂದು 5 ಸಿಂಪಲ್ ಪ್ರಾಬ್ಲಮ್ಸ್ನ ತಗೊಳ್ಳೋಣ. ಸೊ ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋಸಲ್ಲಿ ನಿಮಗೆ ಡಿಫಿಕಲ್ಟ್ ಕ್ವಶನ್ಸ್ ಎಲ್ಲ ಮಾಡ್ತೀನಿ. ಬಟ್ ಇವಾಗ ನಿಮಗೆ ಕಾನ್ಸೆಪ್ಟ್ ಅರ್ಥ ಆಗಲಿ ಅನ್ನೋ ಕಾರಣಕ್ಕೆ 5 ಸಿಂಪಲ್ ಪ್ರಾಬ್ಲಮ್ಸ್ಗಳಿದೆ. ಓಕೆ, ಲೆಟ್ ಸ್ಟಾರ್ಟ್. ಸೊ ಫೈಂಡ್ the roots of the equation x square plus 8x plus 12 equals 0. Okay, first step ಏನು ಮಾಡಬೇಕು? a into c. a into c. So ಇದು a ವ್ಯಾಲ್ಯೂ, ಇದು b ವ್ಯಾಲ್ಯೂ, ನೆಕ್ಸ್ಟ್ ಇದು c ವ್ಯಾಲ್ಯೂ. ಸೊ a ಇಂಟು ಸಿ ಅಂತ ಅಂದರೆ ಎಷ್ಟಾಗುತ್ತೆ? 12 ಆಗುತ್ತೆ, ಯಾಕೆಂದರೆ a ವ್ಯಾಲ್ಯೂ 1 ಇದೆ. ಕರೆಕ್ಟಾ? ಸೊ ಈಗ ನನಗೆ ಬಿ ವ್ಯಾಲ್ಯೂ ಬರಬೇಕು. ಬಿ ವ್ಯಾಲ್ಯೂ 8 ಬರಬೇಕು. ಕರೆಕ್ಟಾ? ಹೆಂಗೆ ಬರಬೇಕು? ಮಲ್ಟಿಪ್ಲೈ ಮಾಡಿದ್ರೆ 12 ಬರಬೇಕು, ಆ್ಯಡ್ ಮಾಡಿದ್ರೆ 8 ಬರಬೇಕು. ಅದು ಹೆಂಗೀಗ? ಫಾರ್ ಎಕ್ಸಾಂಪಲ್ 6 2s. ಓಕೆ, ನಾನಿಲ್ಲಿ 2 ಅಂತ ತಗೋತೀನಿ, ಇಲ್ಲಿ 6 ಅಂತ ತಗೋತೀನಿ. 6 ಪ್ಲಸ್ 2 8 ಅಂದರೆ ಬಿ ವ್ಯಾಲ್ಯೂ ಬರುತ್ತೆ. 6 ಇಂಟು 2 12, ಎ ಇಂಟು ಸಿ 12 ಬರುತ್ತೆ. ಕರೆಕ್ಟಾ? ಈಗ ಏನು ಮಾಡಬೇಕು? ನಾವು ಮಿಡಲ್ ಟರ್ಮ್ನ ಸ್ಪ್ಲಿಟ್ ಮಾಡ್ಕೋಬೇಕು. ಲಿಸನ್ ಇಯರ್, ಎಕ್ಸ್ ಸ್ಕ್ವೇರ್ ಪ್ಲಸ್ 8x ಪ್ಲಸ್ 12 ಈಕ್ವಲ್ಸ್ 0. ಕರೆಕ್ಟಾ? ಈಗ ಮಿಡಲ್ ಟರ್ಮ್ನ ಸ್ಪ್ಲಿಟ್ ಮಾಡ್ಕೊಳ್ಳಿ. ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಪ್ಲಸ್ 6x ಪ್ಲಸ್ 12 ಈಕ್ವಲ್ಸ್ 0. ಕರೆಕ್ಟಾ? ಈಗ ಇದೊಂದು ಗ್ರೂಪು, ಇನ್ನೊಂದು ಇಂಕಲ್ ಬರೀತೀನಿ. ಲಿಸನ್ ಇಯರ್, ಇದೊಂದು ಗ್ರೂಪು, ಇದೊಂದು ಗ್ರೂಪು, 2 ಗ್ರೂಪ್ಸ್. ಓಕೆ, ಈಗ ಎಕ್ಸ್ನ ನಾನಿಲ್ಲಿ ಕಾಮನ್ ತಗೋತೀನಿ. ಅವಾಗ ಏನಾಗುತ್ತೆ? ಎಕ್ಸ್ ಪ್ಲಸ್ 2 ಉಳಿಯುತ್ತಾ? ಎಕ್ಸ್ನ ಕಾಮನ್ ತಗೊಂಡ್ರೆ ಎಕ್ಸ್ ಪ್ಲಸ್ 2 ಉಳಿಯುತ್ತೆ ಇದರಲ್ಲಿ. ಇಲ್ಲಿ ನಾನು 6ನ ಕಾಮನ್ ತಗೋತೀನಿ. ಅಗೈನ್ ಎಕ್ಸ್ ಪ್ಲಸ್ 2 ಅಂದರೆ 6 2s 12. ಕರೆಕ್ಟಾ? ಸೊ ಯಾವಾಗಿದ್ರೂ ಇದು ಎರಡು ನಿಮಗೆ ಈಕ್ವಲ್ ಇರಬೇಕು. ಎಕ್ಸ್ ಪ್ಲಸ್ 2 ಎಕ್ಸ್ ಪ್ಲಸ್ 2 ಇದು ಕಾಮನ್ ಆಗಿರಬೇಕು. ನೆಕ್ಸ್ಟ್ ಈಗ ನೋಡ್ಕೊಳ್ಳಿ, ನೆಕ್ಸ್ಟಲ್ಲಿ ನಾನೇನು ಮಾಡ್ತೀನಿ? ಈ ಕಾಮನ್ ಆಗಿರೋ ಎಕ್ಸ್ ಪ್ಲಸ್ 2 ಒಂದು ಕಡೆ ತಗೋತೀನಿ, ಇನ್ನೊಂದು ಎಕ್ಸ್ ಪ್ಲಸ್ 6 ಇನ್ನೊಂದು ಕಡೆ ತಗೋತೀನಿ. ಓಕೆನಾ? ಈಗ ನಾನು ಎಕ್ಸ್ ಪ್ಲಸ್ 2 ಈಕ್ವಲ್ 0 ಅಂತ ಈಕ್ವೇಟ್ ಮಾಡ್ಕೋತೀನಿ. ಇಲ್ಲಿ ಎಕ್ಸ್ ಪ್ಲಸ್ 6 ಈಕ್ವಲ್ 0 ಅಂತ ಈಕ್ವೇಟ್ ಮಾಡ್ಕೋತೀನಿ. ಈಗ ಎಕ್ಸ್ ವ್ಯಾಲ್ಯೂ ಏನು ಬರುತ್ತೆ? ಎಕ್ಸ್ ಈಕ್ವಲ್ಸ್ ಮೈನಸ್ 2, ಎಕ್ಸ್ ಈಕ್ವಲ್ಸ್ ಮೈನಸ್ 6. ಕರೆಕ್ಟಾ? ಅಂದರೆ ಪ್ಲಸ್ 6 ಪ್ಲಸ್ 2 ಇದೆ. ಸೊ ಈಕ್ವೇಷನ್ ಇಂದ ಆ ಕಡೆ ಹೋದ್ರೆ ವ್ಯಾಲ್ಯೂಸ್ ಎಕ್ಸ್ ಈಕ್ವಲ್ಸ್ ಮೈನಸ್ 2, ಎಕ್ಸ್ ಈಕ್ವಲ್ಸ್ ಮೈನಸ್ 6. ಈಸಿ ಇದೆ ಅಲ್ವಾ? ನೆಕ್ಸ್ಟ್ ಕ್ವಶನ್ ನೋಡೋಣ. ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಮೈನಸ್ 20. ಓಕೆ, ಇದು ಎ ವ್ಯಾಲ್ಯೂ, ಇದು ಬಿ ವ್ಯಾಲ್ಯೂ, ದೆನ್ ಇದು ಸಿ ವ್ಯಾಲ್ಯೂ. ಸೊ ಎ ಇಂಟು ಸಿ ಮಾಡಿದ್ರೆ ಏನು ಬರುತ್ತೆ? ಮೈನಸ್ 20 ಬರುತ್ತಾ? ದೆನ್ ಬಿ ವ್ಯಾಲ್ಯೂ ಏನು ಬರಬೇಕು? ನನಗೆ ಮೈನಸ್ 1 ಬರಬೇಕು. ಮೈನಸ್ 1 ಬರಬೇಕು. ಈಗ ನನಗೆ ಎರಡು ವ್ಯಾಲ್ಯೂ, ಎರಡು ನಂಬರ್ ಬೇಕು. ಅದನ್ನ ಆ್ಯಡ್ ಮಾಡಿದ್ರೆ ಬಿ ಈಕ್ವಲ್ಸ್ ಮೈನಸ್ 1 ಬರಬೇಕು, ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ 20 ಬರಬೇಕು. ಅದು ಹೆಂಗೆ? ಲಿಸನ್ ಇಯರ್, 20 ಇದೆ. ಓಕೆ, ನೆಕ್ಸ್ಟ್ ಮೈನಸ್ 20 ಇದೆಯಲ್ಲ, ಹಾಗಾಗಿ ಪ್ಲಸ್ 4 ದೆನ್ ಮೈನಸ್ 5 ಅಂತ ತಗೋತೀನಿ. ಪ್ಲಸ್ 4 ಮೈನಸ್ 5. ಈಗ ಅದನ್ನು ಸ್ಪ್ಲಿಟ್ಟಿಂಗ್ ಮೆಥಡಲ್ಲಿ ಬರ್ಕೊಳ್ಳಿ. ಈಗ ಹೆಂಗೆ? ಡೈರೆಕ್ಟಾಗಿ ಬರೆದು ಬಿಟ್ಟಿದ್ದೀನಿ. ಎಕ್ಸ್ ಸ್ಕ್ವೇರ್ ಪ್ಲಸ್ 4x ಮೈನಸ್ 5x ಮೈನಸ್ 20 ಈಕ್ವಲ್ಸ್ 0. ಕರೆಕ್ಟಾ? ಸೊ ಈಗ ಪ್ಲಸ್ 4 ಮೈನಸ್ 5 ಅದನ್ನು ಆ್ಯಡ್ ಮಾಡಿದ್ರೆ ಮೈನಸ್ 1 ಬರುತ್ತಾ ಬಿ ವ್ಯಾಲ್ಯೂ? ನೆಕ್ಸ್ಟ್ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ 20 ಬರುತ್ತಾ? ಡನ್. ಈಗ ಇದನ್ನು ಗ್ರೂಪ್ ಮಾಡ್ಕೊಳ್ಳಿ. ಗ್ರೂಪ್ ಮಾಡೋದು, ಎಕ್ಸ್ ಕಾಮನ್ ತಗೋತೀನಿ, ಎಕ್ಸ್ ಪ್ಲಸ್ 4 ಬರ್ಕೋತೀನಿ. ಓಕೆ, ಮೈನಸ್ 5 ಕಾಮನ್ ತಗೋತೀನಿ, ಎಕ್ಸ್, ನೆಕ್ಸ್ಟ್ ಮೈನಸ್ ಇಂಟು ಮೈನಸ್ ಪ್ಲಸ್, ಸೊ 5 4s 20 ಈಕ್ವಲ್ಸ್ 0. ಈಗ ನಾನು ಬರ್ಕೋತೀನಿ ಎಕ್ಸ್ ಪ್ಲಸ್ 4 x minus 5. ಓಕೆ,
x plus 4 equals 0, x minus 5 equals 0. ಸೊ ಈಗೇನಾಗುತ್ತೆ x equals minus 4, x equals 5. ಬಂತಾ ಆನ್ಸರ್? ಈಸಿ, ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಸಿಂಪಲ್ ಆಗಿದೆ. ನೆಕ್ಸ್ಟ್ ಇಕ್ವೇಶನ್ ಅಲ್ಲಿ ಡೈರೆಕ್ಟ್ ಆಗಿ ಮಾಡ್ತಾ ಹೋಗ್ತೀನಿ. ಸೊ a ಇಂಟು ಸಿ 6 ಇಂಟು 2, ಸೊ 12, ಅಗೇನ್ 12. ಸೊ ಬಿ ವ್ಯಾಲ್ಯೂ ನನಗೇನು ಬರಬೇಕು? 7 ಬರಬೇಕು. ಸೊ ಅದಕ್ಕೆ ನಾನೇನು ಮಾಡ್ತೀನಿ, 4 ಮತ್ತು 6 ಅಂತ ತಗೋತೀನಿ. ಸಾರಿ 12 ಬರಬೇಕಲ್ವ ನಮಗೀಗ. ಸೊ 2 6 12. ಸಾರಿ, ಎಲ್ಲೂ ಮಿಸ್ ಆಯ್ತಲ್ಲ. 2x ಸ್ಕ್ವೇರ್. ಓಕೆ, ಓಕೆ, 3 4s 12 ಅಂತ ತಗೊಳ್ಳೋಣ. 3 4s 12. ಓಕೆ, 3 ಇಂಟು 4 ಮಲ್ಟಿಪ್ಲೈ ಮಾಡಿದ್ರೆ 12 ಬರುತ್ತೆ. ದೆನ್ 3 ಪ್ಲಸ್ 4 ಆ್ಯಡ್ ಮಾಡಿದ್ರೆ ಬಿ ವ್ಯಾಲ್ಯೂ 7 ಬರುತ್ತೆ. ಈಗ ಡೈರೆಕ್ಟಾಗಿ ಬರ್ಕೊಳ್ಳಿ. ಸೊ 2x ಸ್ಕ್ವೇರ್ ಪ್ಲಸ್ 3x ಪ್ಲಸ್ 4x ಪ್ಲಸ್ 6 ಈಕ್ವಲ್ಸ್ 0. ಓಕೆ, ಸೊ ಕಾಮನ್ ತಗೋತೀನಿ. 2 ವೆಯ್ಟ್. ಓಕೆ, ಡೈರೆಕ್ಟಾಗಿ ಒಂದು ಸ್ಟೆಪ್ ಇದರಲ್ಲಿ ಇಂಪಾರ್ಟೆಂಟ್ ಇದೆ, ಅದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. 2x ಕಾಮನ್ ತಗೊಂಡ್ರೆ x ಪ್ಲಸ್ 3x ಆಗುತ್ತಾ? ಆಗಲ್ಲ. x ಪ್ಲಸ್ 3x, 2x ಕಾಮನ್ ತಗೊಂಡ್ರೆ x ಪ್ಲಸ್ 3x ಕಾಮನ್ ಆಗಲ್ಲ. ಸೊ ಅದಕ್ಕೆ ನಾವೇನು ಮಾಡಬೇಕು? ಲಿಸನ್ ಇಯರ್. ಇಲ್ಲಿ ನೋಡಿ, ಇಲ್ಲೊಂದು ಇಂಪಾರ್ಟೆಂಟ್ ಸ್ಟೆಪ್ ಇದೆ. ನಾನೇನು ಮಾಡ್ತೀನಿ, ಬರೀ x ಮಾತ್ರ ಕಾಮನ್ ತಗೋತೀನಿ. x ಮಾತ್ರ ಕಾಮನ್ ತಗೋತೀನಿ. ಅವಾಗ ಏನು ಉಳ್ಕೊಳ್ಳುತ್ತೆ ನನ್ನ ಹತ್ರ? 2x ಪ್ಲಸ್ 3 ಉಳ್ಕೊಳ್ಳುತ್ತೆ. ಕರೆಕ್ಟಾ? ನೆಕ್ಸ್ಟ್ ಇಲ್ಲಿ ಪ್ಲಸ್ 4x ಪ್ಲಸ್ 6x ಇದೆ. ನಾನೇನು ಮಾಡ್ತೀನಿ, 2 ಕಾಮನ್ ತಗೋತೀನಿ. 2 ಕಾಮನ್ ತಗೊಂಡ್ರೆ ಇಲ್ಲಿ ನನಗೇನು ಉಳಿಯುತ್ತೆ? 2x ಪ್ಲಸ್ 3 ಉಳ್ಕೊಳ್ತಾ ಹೋಗುತ್ತೆ. ಸೊ ಸೇಮ್ ಥಿಂಗ್, ನಿಮಗೆ ಒಂದು ಇಂಪಾರ್ಟೆಂಟ್ ಥಿಂಗ್ ಏನಂದರೆ, ಈ ಬ್ರ್ಯಾಕೆಟಲ್ಲಿ ಇರುತ್ತಲ್ಲ, ನಿಮಗೆ ಅರ್ಥ ಆಗಬೇಕು ಅಂತ ಹೇಳಿದ್ರೆ ಈ ಬ್ರ್ಯಾಕೆಟಲ್ಲಿ ಇರೋದು ಕಾಮನ್ ಆಗಿರಬೇಕು, ಸೇಮ್ ಆಗಿರಬೇಕು. ಆ ಥರ ನೀವು ಸ್ಪ್ಲಿಟ್ ಮಾಡ್ಕೊಬೇಕು. ಓಕೆನಾ? ಈಗ ನೋಡ್ಕೊಳ್ಳಿ, 2x ಪ್ಲಸ್ 3 ಕಾಮನ್ ಇದೆಯಾ? 2x ಪ್ಲಸ್ 3 ಕಾಮನ್ ಇದೆ. ಸೊ ಇನ್ನೊಂದು x ಪ್ಲಸ್ 2. ಸೊ ಇದು ನಾನು ಈಕ್ವೇಟ್ ಮಾಡ್ಕೋತೀನಿ 0ಗೆ. 2x ಪ್ಲಸ್ 3 ಈಕ್ವಲ್ಸ್ 0. ದೆನ್ x ಪ್ಲಸ್ 2 ಈಕ್ವಲ್ಸ್ 0. ಸೊ ಈಗೇನಾಗುತ್ತೆ? x ಈಕ್ವಲ್ಸ್ ಮೈನಸ್ 3/2. ದೆನ್ x ಈಕ್ವಲ್ಸ್ ಮೈನಸ್ 2. ಬಂತಾ ಆನ್ಸರ್? ಸೊ ಹಿಂದಿಂದ್ರಲ್ಲಿ 2x ಸ್ಕ್ವೇರ್ ಇತ್ತಲ್ವಾ? ಇದರಲ್ಲ, ಫಸ್ಟ್ ಕ್ವೆಶನ್ನಲ್ಲಿ ಇದರಲ್ಲ. ಓಕೆ, ನೀವು ಕಾಮನ್ ಅಷ್ಟೇ ತೆಗಿಬೇಕು ಅಂತ ಏನಿಲ್ಲ. ಜಸ್ಟ್ ನಿಮಗೆ ಈ ಎರಡು ಬಾಕ್ಸಲ್ಲಿ ಇದೆಯಲ್ಲ, ಈ ಥರ ಆ ಗ್ರೂಪ್ ಮಾಡಿದಾಗ ಈಕ್ವಲ್ ಆಗಿ ಬರಬೇಕು ಆನ್ಸರ್. ಆ ಥರ ನೀವು ಕಾಮನ್ ಆಗಿ ತಗೊಬೇಕಾಗುತ್ತೆ. ಓಕೆ, ನೆಕ್ಸ್ಟ್ 4ನೇ ಕ್ವಶನ್ನು. ಓಕೆ, ಸೊ ಸೇಮ್ ಥಿಂಗ್, a ಇಂಟು ಸಿ 4 9s a ಇಂಟು ಸಿ 4 9s 36. ಓಕೆ, ನೆಕ್ಸ್ಟ್ ಈಗ ನನಗೆ ಬಿ ವ್ಯಾಲ್ಯೂ ಮೈನಸ್ 12 ಬೇಕು. ಆ್ಯಡ್ ಮಾಡಿದ್ರೆ 12 ಬರಬೇಕು, ಇಂಟು ಮಾಡಿದ್ರೆ 36 ಬರಬೇಕು. ಸೊ ಅದಕ್ಕೆ ನಾನೇನು ಮಾಡ್ತೀನಿ, 6 ಮತ್ತು 6 ತಗೋಬೋದು, ಎರಡು ನಂಬರು. ಸೊ 6 ಇಂಟು 6 12, 6 ಪ್ಲಸ್ 6 ಮೈನಸ್ 12. ಬಟ್ ಅದು ಸೈನ್ ಹೆಂಗಿರಬೇಕು? ಎರಡೂ ಮೈನಸ್. ಓಕೆ, ಎರಡೂ ಮೈನಸ್ ಬರಬೇಕು. ಸೊ ಡನ್. ಈಗ ಸ್ಪ್ಲಿಟ್ ಮಾಡ್ಕೊಳ್ಳಿ. 4x ಸ್ಕ್ವೇರ್ ಮೈನಸ್ 6x ಮೈನಸ್ 6x ಪ್ಲಸ್ 9 ಈಕ್ವಲ್ಸ್ 0. ಇದಕ್ಕೆ ಕಾಮನ್ ಏನು ತಗೊತೀರಾ? ಓಕೆ, 2x ತಗೊಳ್ಳೋಣ ಕಾಮನ್ನು. 2x ತಗೊಂಡ್ರೆ ಇಲ್ಲಿ 2x ಮೈನಸ್ 3 ಉಳ್ಕೊಳ್ಳುತ್ತೆ. ದೆನ್ ಅಗೈನ್ ಮೈನಸ್, ಇದರಲ್ಲಿ 3 ಕಾಮನ್ ತಗೊಂಡ್ರೆ ನಮಗೆ 2x ಮೈನಸ್ 3 ಉಳ್ಕೊಳ್ಳುತ್ತೆ.
ಓಕೆ, ಪ್ಲಸ್ ಇಂಟು ಮೈನಸ್ ಮೈನಸ್. ಓಕೆ, ಕಾಮನ್. ಈಗ ಏನು ಬರ್ಕೋಬೇಕು, 2x ಮೈನಸ್ 3 ಒಂದು, 2x ಮೈನಸ್ 3 ಇನ್ನೊಂದು ಸೇಮ್ ಇದೆ. ಓಕೆ, ಏನು ಮಾಡ್ಬೇಕು ಅವಾಗ, 2x ಮೈನಸ್ 3 ಈಕ್ವಲ್ಸ್ 0. ಸೊ x ಈಕ್ವಲ್ಸ್ 3/2. 2x ಮೈನಸ್ 3 x ಈಕ್ವಲ್ಸ್ 3/2 ಸೇಮ್ ಇದೆ. ಎರಡಕ್ಕೂ ಆನ್ಸರು ಇಲ್ಲೂ ಕೂಡ ಅಷ್ಟೇ ಬರುತ್ತೆ, ಸೇಮ್ ಇದೆ ಆನ್ಸರ್. ಡನ್. ಸಿಂಪಲ್ ಆಗಿ ಮಾಡ್ಕೊಂಡು ಹೋಗ್ಬೋದು, ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈಗ ನೋಡ್ಕೊಳ್ಳಿ, a ಇಂಟು ಸಿ ಏನು ಬರುತ್ತೆ, a ಇಂಟು ಸಿ ಈಕ್ವಲ್ಸ್ 3 3s 9 ಬರುತ್ತೆ. ಸೊ ಬಿ ಏನಿದೆ ವ್ಯಾಲ್ಯೂ, ಸಾರಿ, a ಇಂಟು 3 ಮೈನಸ್ 9 ಬರುತ್ತೆ. ಓಕೆ, ಬಿ ಏನಿದೆ ವ್ಯಾಲ್ಯೂ 8 ಬರಬೇಕು. ಕರೆಕ್ಟಾ? ಈಗ ಆ್ಯಡ್ ಮಾಡಿದ್ರೆ 8 ಬರಬೇಕು, ಇಂಟು ಮಾಡಿದ್ರೆ ನಮಗೆ 9 ಬರಬೇಕು. ಹೆಂಗದು? ಲಿಸನ್ ಇಯರ್, 9 ಮತ್ತು 1 ಅಂತ ತಗೊಬೋದಾ? 9 ಮತ್ತು 1. ಸೊ ಇದನ್ನು ಆ್ಯಡ್ ಮಾಡಿದಾಗ ನಮಗೆ 8 ಬರಬೇಕು. ಸೊ ಅದಕ್ಕೆ -1 ಅಂತ ತಗೊಂಡಿದ್ದೀನಿ. ಮಲ್ಟಿಪ್ಲೈ ಮಾಡಿದಾಗ -9 ಅಂತ ಬರುತ್ತೆ. ಓಕೆ, ಇದನ್ನು ಸ್ಪ್ಲಿಟ್ ಮಾಡ್ಕೊಳ್ಳಿ. 3x² ಪ್ಲಸ್ 9x ಮೈನಸ್ 1x ಮೈನಸ್ 3 ಈಕ್ವಲ್ಸ್ 0. ಇದನ್ನು ಸ್ಪ್ಲಿಟ್ ಹೆಂಗೆ ಮಾಡ್ತೀರಾ? 3. ಓಕೆ, ಡನ್. ಓಕೆ, ಈಗ 3x ಕಾಮನ್ ತಗೊಳ್ಳಿ, x ಪ್ಲಸ್ 3 ಉಳಿಯುತ್ತಾ ಇಲ್ಲಿ. ನೆಕ್ಸ್ಟ್ -1 ಇದೆ, ದೆನ್ ಮೈನಸ್ ಇಂಟು ಮೈನಸ್ ಪ್ಲಸ್ -3. ಓಕೆ, ಸೊ ಈಗ ಏನು ಉಳಿಯಿತು, x ಪ್ಲಸ್ 3, ಅದಾದಮೇಲೆ 3x ಮೈನಸ್ 1. ಇದನ್ನು ಈಕ್ವೇಟ್ ಮಾಡಿದ್ರೆ ಏನಾಗುತ್ತೆ, ಡೈರೆಕ್ಟಾಗಿ ಬರಿತೀನಿ. x ಈಕ್ವಲ್ಸ್ -3, ದೆನ್ x ಈಕ್ವಲ್ಸ್ 1/3 ಬಂತ ಆನ್ಸರ್. ಸೊ ಸಿಂಪಲ್ ಆಗಿರುತ್ತೆ, ಯೋಚನೆ ಮಾಡೋಂಥ ಅವಶ್ಯಕತೆ ಇಲ್ಲ, ಕನ್ಫ್ಯೂಸ್ ಮಾಡ್ಕೊಳ್ಳೋ ಅವಶ್ಯಕತೆನೂ ಇಲ್ಲ. ಈ 5 ಪ್ರಾಬ್ಲಮ್ ಸಿಂಪಲ್ ಪ್ರಾಬ್ಲಮ್ ಯಾಕೆ ತಗೊಂಡೆ ಅಂತ ಅಂದರೆ, ನಿಮಗೆ ಕ್ಲೀನಾಗಿ ಅರ್ಥ ಆಗಲಿ, ಸ್ಟೆಪ್ಸು ಕ್ಲೀನಾಗಿ ಅರ್ಥ ಆಗಲಿ ಅನ್ನೋ ಕಾರಣಕ್ಕೆ ತೊಗೊಂಡಿದ್ದು. ಸೊ ಇನ್ನೂ ಹೈ ಕಾಂಪಿಟೆನ್ಸಿ ಬೇಸ್ಡ್ ಕ್ವಶನ್ಸ್, ಡಿಫಿಕಲ್ಟ್ ಕ್ವಶನ್ಸ್, ಎಲ್ಲ ಥರದ ಕ್ವಶನ್ಸ್ನ ನಾನು ಸಾಲ್ವ್ ಮಾಡಿಕೊಡ್ತೀನಿ, ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇನ್ನೊಂದು ವೀಕಲ್ಲಿ ನನಗೆ ಸ್ಟುಡಿಯೋಗೆ ಹೋಗ್ತೀನಿ, ಸ್ಟುಡಿಯೋದಲ್ಲೇ ನಾನು ನಿಮಗೆ ಕ್ಲಾಸಸ್ ಮಾಡ್ತೀನಿ, ಲೈವ್ ಕ್ಲಾಸಸ್ ಕೂಡ ಮಾಡ್ತೀನಿ. ಓಕೆ, ಸೊ ಅಲ್ಲಿ ತನಕ ಈ ಥರ ಈಕ್ವೇಷನ್ಸ್ ಪ್ರಾಬ್ಲಮ್ಸ್ನ ಫಾಲೋ ಮಾಡಿ, ಚಾನಲ್ನ ಫಾಲೋ ಮಾಡ್ಕೊಳ್ಳಿ, ಶೇರ್ ಮಾಡೋದು ಮಾತ್ರ ಮರಿಬೇಡಿ.